सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಆಸಕ್ತಿ ಇದೆಯೋ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ಹಾಗಿದ್ರೆ ಈ ಜುಲೈ ತಿಂಗಳ ಮಾಸ ಭವಿಷ್ಯ ನಿಮ್ಮ ರಾಶಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಗ್ರಹ ಲಾಭದಲ್ಲಿ ಸ್ಥಿತನಾಗಿರ್ತಾನೆ. ತುಂಬಾನೇ ಶುಭ. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ. ಏನೇ ಒಂದು ಅಡೆತಡೆಗಳು ಬಂದ್ರೂ ಕೂಡ ಮತ್ತೆ ಮತ್ತೆ ಪ್ರಯತ್ನವನ್ನ ಮಾಡ್ತಾ ಇರ್ತೀರ. ಯಾಕಂದ್ರೆ ರಾಶ್ಯಾಧಿಪತಿ ಬುಧ, ರಾಶ್ಯಾಧಿಪತಿ ರವಿ ಬುಧನ್ ಜೊತೆ ಇರ್ತಾನೆ ಲಾಭದಲ್ಲಿ. ಇಲ್ಲ, ನಾನು ಎಷ್ಟು ಸಲ ಸೋತ್ರು ಕೂಡ ನಾನು ಮತ್ತೆ ಗೆಲ್ತೀನಿ ಅನ್ನೋ ಒಂದು ಭರವಸೆನಲ್ಲಿ ನೀವು ಮುಂದುವರಿತಾ. ಆದ್ರೆ 16ನೇ ತಾರೀಕಿಗೆ ರವಿ ಗ್ರಹ ಕರ್ಕಾಟಕ ರಾಶಿ ಬಂದ್ಬಿಡ್ತಾನೆ. ಅಷ್ಟ್ರ ಮೇಲೆ ಸ್ವಲ್ಪ ನಿಮ್ಗೆ ಕೆಲ್ಸದ ಕಡೆ ಎಲ್ಲ ಆಸಕ್ತಿ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಅಯ್ಯೋ, ತುಂಬಾ ಕಷ್ಟ ಆಗ್ತಾ ಇದೆ, ನನ್ ಕೈಲಿ ಆಗಲ್ವೇನೋ, ಏನೋ ನನ್ನ ಹಣೆ ಬರಹನೇ ಚೆನ್ನಾಗಿಲ್ವೇನೋ, ಆ ತರ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಶುರು ಮಾಡ್ಬಿಡ್ತೀರ. ಯಾವಾಗ ಸೂರ್ಯ 12ನೇ ಮನೆಗೆ ಬಂದ್ಬಿಡ್ತಾನೋ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಒಂದು ಆತ್ಮವಿಶ್ವಾಸವೇ ಕುಗ್ಗಿ ಹೋಗುತ್ತೆ. ಯಾರಾದ್ರೂ ಏನಾದ್ರೂ ಹೇಳಿ, ಅಂದ್ರೆ ಕೆಲವ್ರು ಹೇಳ್ತಾರೆ ಗೊತ್ತಾ, ಇದಾಗಲ್ಲ ಬಿಡು, ಇದು ಕಷ್ಟ ಬಿಡು, ಇದು ನಿನ್ ಕೈಲಿ ಆಗಲ್ಲ ಬಿಡು, ಬೇರೆಯವರು ಇದನ್ನ ಯಾರೋ ಮಾಡಕ್ ಹೋಗಿ ತುಂಬಾ ಸಮಸ್ಯೆ ಆಗಿದೆ, ಈ ತರ ಕೆಲವರೆಲ್ಲ ಈ ನೆಗೆಟಿವ್ ತುಂಬಾ ಅಂತವ್ರು ಇರ್ತಾರೆ. ಅಂಥವರಿಂದ ಕೂಡ ನಿಮ್ಗೆ ನಿಮ್ಮ ಕೆಲಸದ ಮೇಲೆ ಇಷ್ಟು ದಿನ ಇದ್ದಂತಹ ನಂಬಿಕೆ ದೂರವಾಗುವಂತದ್ದಾಗುತ್ತೆ. ಯಾರು ಏನೇ ಹೇಳ್ಕೊಟ್ರು ನಿಮಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ. ಯಾಕಂದ್ರೆ ಈ ತರ ಸಲಹೆ ಕೊಡೋರು ತುಂಬಾ ಜನ ಸಿಗ್ತಾರೆ, ಆದ್ರೆ ಒಳ್ಳೆ ಸಲಹೆ ಕೊಡೋರು ಯಾರು ಸಿಗಲ್ಲ. ಒಳ್ಳೆ ಸಲಹೆ ಯಾರು ಕೊಡ್ತಾನೆ? ಪರಮಾತ್ಮ ಒಬ್ಬನೇ ಕೊಡೋದು. ಹಾಗಾಗಿ ನೀವು ಮಾಡ್ತಿರೋ ಸರಿನೋ, ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೋ ಇಲ್ವೋ ಅಂತ ದೇವ್ರ ಮುಂದೆ ಕೂತ್ಕೊಂಡೆ ಒಂದು ಪ್ರಶ್ನೆ ಮಾಡ್ಕೊಳ್ಳಿ. ಇಲ್ಲ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಕೇಳ್ಕೊಳ್ಳಿ. ಅಲ್ಲಿ ನಿಮ್ಮ ಮನಸ್ಸಿಗೆ ಏನ್ ಬರುತ್ತೆ. ಯಾಕಂದ್ರೆ ದೇವಸ್ಥಾನಗಳಲ್ಲಿ ಈ ಮಾಯೆ ನಡೆಯಲ್ಲ, ಕಲಿಪುರುಷನ ಪ್ರಭಾವ ಇರಲ್ಲ. ಅಲ್ಲಿ ಪರಮಾತ್ಮ ನಿಮ್ಗೆ ಸರಿಯಾದ ಉತ್ತರ ಕೊಡ್ತಾನೆ. ಏನು ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ ಯಾವ ವಿಚಾರದ ಬಗ್ಗೆ ಅಂದ್ರೆ, ತುಂಬಾ ಶಕ್ತಿ ಇರುವಂತಹ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಏನ್ ನಿರ್ಧಾರ ತಗೊಳ್ಳಿ, ಪರಮಾತ್ಮ ನಿನ್ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ನೀನ್ ಹೇಗೆ ಹೇಳ್ತೀಯೋ ನನ್ನ ಮನ್ಸಿಗೆ ಇಲ್ಲಿ ಏನ್ ಅನ್ಸುತ್ತೋ ಅದನ್ನೇ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಕರೆಕ್ಟ್ ಆಗಿರುತ್ತೆ ನೋಡಿ ನಿಮ್ಗೆ ಉತ್ತರ. ಯಾರು ಕೊಡಲ್ಲ ಈ ಸಲಹೆ, ದೇವರೇ ಕೊಡುವಂತಹ ಉತ್ತರ. ಯಾವುದೇ ವಿಚಾರದ ಬಗ್ಗೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಈ ಕೆಲಸವನ್ನ ಮಾಡಿ. ಓಕೆ. ಇನ್ನು 15ನೇ ತಾರೀಕು ಮೇಲೆ ನಿಮ್ಗೆ ಕೆಲಸಗಳಲ್ಲಿ ತುಂಬಾ ನಿಧಾನ ಆಗುತ್ತೆ, ಎಲ್ಲಾ ಪೆಂಡಿಂಗ್ ಆಗ್ತಾ ಹೋಗುತ್ತೆ. ನಿಮ್ಗೆ ಏನೋ ಒಂದು ಹಣಕಾಸಿನ ವಿಚಾರದಲ್ಲಿ ಒಂದು ನಿರೀಕ್ಷೆ ಕೂಡ ಇರುತ್ತೆ. ಆ ನಿರೀಕ್ಷೆ ಕೂಡ ಸುಳ್ಳಾಗುವ ಸಾಧ್ಯತೆ ಇರುತ್ತೆ. ಸೊ ಏನೋ ಒಂದು ಬದುಕಿನ ಬಗ್ಗೆ ಸಿಕ್ಕಾಪಟ್ಟೆ ನಿಮ್ಗೆ ಬೇಸರ ಉಂಟಾಗ್ಬಿಡುತ್ತೆ ಸಿಂಹರಾಶಿಯವರಿಗೆ. ಯಾಕೆಂದ್ರೆ 12ನೇ ಮನೇಲಿ ಈಗಾಗಲೇ ಗುರು ಬಂದ್ಬಿಟ್ಟಿದ್ದಾನೆ. ವಿಪರೀತ ಖರ್ಚುಗಳು ಬೇರೆ, ಜೊತೆಗೆ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳು ಬೇರೆ. ಬೇರೆಯವ್ರಿಗೆ ನೀವು ದುಡ್ಡು ಕೊಟ್ಟಿದ್ರೆ ವಾಪಸ್ ಕೊಡ್ತಾ ಇಲ್ಲ, ತುಂಬಾ ಸತಾಯಿಸ್ತಾ ಇರ್ತಾರೆ. ಇನ್ನೇನ್ ಕೊಟ್ಬಿಡ್ತೀನಿ ಈ ತಿಂಗಳು ಅಂತ ಹೇಳಿರ್ತಾರೆ, ಆದ್ರೂ ಕೂಡ ನಿಮ್ಗೆ ಸಿಗಲ್ಲ. ಯಾವುದೋ ಒಂದು ಹಣ ನಷ್ಟ ಆಗ್ಬಿಡುತ್ತೆ ಅನ್ನೋ ಭಯ, ಆತಂಕ. ಎಲ್ಲೋ ಇನ್ವೆಸ್ಟ್ ಮಾಡಿರ್ತೀರ, ಇದು ಬರ್ದೇ ಹೋದ್ರೆ ಅನ್ನೋ ಆತಂಕ. ಇದೆಲ್ಲ ಕೂಡ ನಿಮ್ಗೆ ಈ ತಿಂಗಳಲ್ಲಿ ಇರುತ್ತೆ. ಇದ್ರ ಮಧ್ಯದಲ್ಲಿ ಕುಟುಂಬದಲ್ಲಿ ಸಡನ್ ಆಗಿ ಖರ್ಚುಗಳು ಶುರುವಾಗುತ್ತೆ. ಈ ತಿಂಗಳ ಕೊನೆಗೆ ನಿಮ್ಗೆ ನಿಮ್ಮ ಮನೆಯಲ್ಲಿ ವಿಪರೀತ ಖರ್ಚುಗಳು ಶುರುವಾಗುತ್ತೆ. ಕೆಲವೊಂದು ನಷ್ಟಗಳು, ಕೆಲವೊಂದು ಎಲೆಕ್ಟ್ರಿಕ್ ಐಟಮ್ಗಳು ನಷ್ಟ ಆಗುತ್ತೆ, ಅಂದ್ರೆ ಹಾಳಾಗತ್ತೆ. ಅದಕ್ಕೆ ಒಂದಿಷ್ಟು ದುಡ್ಡು ಹಾಕುವಂಥದ್ದು. ಕುಟುಂಬದಲ್ಲಿರೋರ್ಗೆ ಏನೋ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು, ಅದಕ್ಕೆ ಒಂದಷ್ಟು ಖರ್ಚು ಮಾಡುವಂಥದ್ದು. ಹೀಗೆ ಈ ತಿಂಗಳಾಂತ್ಯದಲ್ಲಂತೂ ನಿಮ್ಗೆ ಜಾಸ್ತಿ ತೊಂದರೆಗಳಾಗುತ್ತೆ. 15ನೇ ತಾರೀಕುವರೆಗೂ ಹೇಗೋ ಎಲ್ಲಾ ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಏನು ನಿಮ್ಗೆ ಅಂತ ಪ್ರಾಬ್ಲಮ್ ಅನಿಸ್ತಿರಲ್ಲ. 15ನೇ ತಾರೀಕು ಮೇಲೆ ಎಲ್ಲವೂ ಕೂಡ ರಿವರ್ಸ್ ಅನಿಸ್ತಾ ಇದೆ. ತಿಂಗಳ ಕೊನೆಗೆ ನಿಮ್ಗೆ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಬರುತ್ತೆ, ತುಂಬಾನೇ ಸಮಸ್ಯೆಗಳಾಗುತ್ತೆ. ಮತ್ತೆ ಮಾತುಕತೆಗಳೇನಾದ್ರೂ ಇದ್ರೆ ಆದಷ್ಟು ನೀವು ಈ ತಿಂಗಳ ಪ್ರಾರಂಭದಲ್ಲೇ ಮಾತಾಡ್ಕೊಂಡ್ರಿ. ಈಗ ದುಡ್ಡಿನ ವಿಚಾರದಲ್ಲಿ ಏನಾದ್ರೂ ಮಾತುಕತೆಗಳು, ಯಾರೋ ದುಡ್ಡು ಕೊಡ್ತೀನಿ ಅಂತಿದ್ರೆ ಅದನ್ನ ಈ ತಿಂಗಳ ಮೊದಲ ವಾರದಲ್ಲೇ ಮಾತಾಡಿ, ಆ ಮೊದಲ ವಾರದಲ್ಲೇ ತಗೊಂಡ್ಬಿಡಿ. ಯಾಕಂದ್ರೆ ಕೊಡ್ತೀನಿ ಅಂತ ಹೇಳ್ದವ್ರು 15ನೇ ತಾರೀಕು ಮೇಲೆ ಕೊಡಕ್ ಆಗಲ್ಲ ಅಂತಾನೂ ಹೇಳ್ಬೋದು.
ಹಾಗೆ ಯಾವುದೋ ಒಂದು ಆ ಒಪ್ಪಂದ, ಯಾವುದೋ ಒಂದು ಕೆಲಸದಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು, ಆಸ್ತಿ ವಿಚಾರದ ಬಗ್ಗೆ ಏನೇನೋ ಮಾತಾಡ್ಬೇಕು, ಆ ತರದ್ದಿದ್ರು ಕೂಡ ಈ ತಿಂಗಳ ಮೊದಲ ವಾರದಲ್ಲೇ ಮಾತಾಡ್ಬಿಡಿ. ಅಷ್ಟ್ರ ಮೇಲೆ ಅಂದ್ರೆ 15ನೇ ತಾರೀಕು ಮೇಲೆ ಅದು ನಿಮ್ಗೆ ಸಫಲ ಆಗೋದಿಲ್ಲ. ಬಟ್ ಆದಷ್ಟು ಇನ್ನೂ ಒಂಚೂರು ಬೇಗನೆ ಮಾತಾಡ್ಕೊಂಡ್ಬಿಟ್ರೆ ಒಳ್ಳೇದು. ಇನ್ನು ಸಿಂಹ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ 15ನೇ ತಾರೀಕು ನಂತರ ತುಂಬಾ ಮುಗ್ಗಟ್ಟಿರುತ್ತೆ. ಆದಷ್ಟು ಉಳಿತಾಯ ಮಾಡ್ಕೊಳ್ಳಿ. ಈ ತಿಂಗಳಿಂದಾನೇ ಉಳಿತಾಯ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅಂದ್ರೆ ನಿಮ್ಗೆ ಅನಿಸ್ಬೇಕು, ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ನಂಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆ, ಎಕ್ಸ್ಟ್ರಾ ಖರ್ಚುಗಳು ಬರ್ಬೋದು ಅಂತ ಒಂದು ಮುಂಚೆನೆ ಅನ್ಕೊಂಡು ಅದಕ್ಕೆ ಅಂತಾನೆ ದುಡ್ಡು ಸಪರೇಟ್ ಆಗಿ ಎತ್ತಿಟ್ಕೊಂಬಿಡಿ. ಅವಾಗ ನಿಮ್ಗೆ ಕಷ್ಟ ಆಗಲ್ಲ. ದುಡ್ಡು ಹೋಯ್ತು ಅಂತ ಬೇಜಾರಾಗುತ್ತೆ, ಬಟ್ ಬೇರೆಯವ್ರ ಹತ್ರ ಕೇಳೋ ಪರಿಸ್ಥಿತಿ ಬರ್ಲಿಲ್ವಲ್ಲ ಅನ್ನೋ ಸಮಾಧಾನ ಇರುತ್ತೆ. ತೃತೀಯ ಭಾವಾಧಿಪತಿ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ. ನಿಮ್ಮ ಮಿತ್ರರಿಂದ ನಿಮ್ಗೆ ಸಲಹೆ ಸಿಗುತ್ತೆ ಕೆಲವರಿಂದ. ಅಂದ್ರೆ ಯಾವುದೋ ಒಂದು ಕೆಲಸದ ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತ ಒಂದು ಗೊತ್ತಿರಲ್ಲ, ಅವಾಗ ಒಳ್ಳೆ ಸಲಹೆ ಸಿಕ್ಕತ್ತೆ. ಉದ್ಯೋಗ ಅಂತ ಬಂದಾಗ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಮತ್ತು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಎರಡೂ ರೀತಿಯಲ್ಲಿರುವಂತವ್ರಿಗೂ ಒಂದೇ ಪ್ರಾಬ್ಲಮ್ ಏನಂದ್ರೆ ಕೆಲಸದಲ್ಲಿ ತುಂಬಾ ಸ್ಲೋ ಆಗ್ತಾ ಇರುತ್ತೆ, ನಿಧಾನ ಆಗ್ತಿರುತ್ತೆ. ನೀವು ಮಾಡ್ತಾ ಇರೋ ಕೆಲಸ ನಿಮ್ಮ ಮೇಲಧಿಕಾರಿಗಳಿಗೆ ಇಷ್ಟ ಆಗಲ್ಲ. ಈ ತಿಂಗಳು 15ನೇ ತಾರೀಕು ಮೇಲೆ ಅವರಿಂದ ಏನಾದ್ರೂ ಮಾತು ಕೇಳಬೇಕಾಗತ್ತೆ. ಸೊ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಎಷ್ಟು ವಿಘ್ನಗಳು ಬಂದ್ರೂ ಕೂಡ ಮತ್ತೆ ಮತ್ತೆ ಪ್ರಯತ್ನವನ್ನ ನೀವು ಮಾಡಿ. ಕೆಲವು ಪರಿಹಾರಗಳನ್ನು ಹೇಳ್ತೀನಿ, ಅದನ್ನ ಮಾಡ್ಕೊಳ್ಳಿ. ಬಟ್ ಒಂದ್ ಹೇಳ್ತೀನಿ, ಸಿಂಹ ರಾಶಿಯವರಿಗೆ ಗುರುಬಲ ಇಲ್ಲ, ಅಷ್ಟಮಿ ಶನಿ ಪ್ರಭಾವ ಕೂಡ ಇದೆ. ಎಷ್ಟು ಸತ್ಯನೋ, ಕಷ್ಟಗಳು ಬರುತ್ತೆ ಅನ್ನೋದು ಎಷ್ಟು ಸತ್ಯನೋ, ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಎಲ್ಲಾ ಸಮಸ್ಯೆಗಳಿಂದನೂ ಪಾರಾಗ್ತೀರಾ. ಕಷ್ಟ ಬಂದಾಗ ಅನ್ಸುತ್ತೆ, ಹಾಗೆ ಸಾಲ್ವ್ ಕೂಡ ಆಗ್ಬಿಡುತ್ತೆ. ಸೊ ಆ ಧೈರ್ಯವನ್ನು ಕೂಡ ನೀವು ಮಾಡ್ಕೊಳ್ಳಿ. ಯಾಕಂದ್ರೆ ಅಯ್ಯೋ ನನ್ನ ಟೈಮೇ ಚೆನ್ನಾಗಿಲ್ಲ, ನನ್ನ ಹಣೆ ಬರನೇ ಇಷ್ಟು ಅಂತ ನೀವು ತುಂಬಾ ಒಂದು ಏನು ಕುಗ್ಗು ಬಿಟ್ರೆ ಆಗೋ ಕೆಲ್ಸನೂ ಆಗಲ್ಲ. ಅಲ್ಲಿ ಏನೇ ಸಮಸ್ಯೆ ಆಗ್ತಿರ್ಲಿ, ಇಲ್ಲಿ ನಿಮ್ ಕೆಲಸ ನಡೀತಾ ಇರಬೇಕು. ಇದ್ರ ಕಡೆ ಗಮನ ಕೊಡಿ. ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡುವಂಥದ್ದು, ವಾರದಲ್ಲಿ ಒಂದು 2-3 ಸಲ ಆದ್ರೂ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಹನುಮಂತನ ದೇವಸ್ಥಾನಕ್ಕೆ ಹೋಗಿ, ಶಿವನ ದೇವಸ್ಥಾನಕ್ಕೆ ಹೋಗಿ. ಸಾಧ್ಯವಾದ್ರೆ ಈ ತಿಂಗಳಲ್ಲಿ ಬರುವಂತಹ 2 ಪ್ರದೋಷದ ವ್ರತವನ್ನ ಮಾಡಿ. ಏನು ತುಂಬಾ ಸಿಂಪಲ್. ಬೆಳಿಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರಿ. ಉಪವಾಸ ಅಂದಾಗ ತುಂಬಾ ಕಷ್ಟ ಅನ್ಸುತ್ತೆ ಕೆಲವ್ರಿಗೆ. ಹಣ್ಣು, ಏನಾದ್ರೂ ಸ್ವಲ್ಪ ಸಾತ್ವಿಕ ಆಹಾರವನ್ನ ಸೇವನೆ ಮಾಡುವಂಥದ್ದು, ಒಳ್ಳೆ ಮಾತುಗಳಾಡೋದು. ಆದಷ್ಟು ಮಾತೇ ಆಡದೆ ಇದ್ರೆ ಅದೊಂಥರ ಮೌನ ವ್ರತವೂ ಆಗತ್ತೆ. ಉಪವಾಸ ಅಂದ್ರೆ ದೇವರಿಗೆ ಹತ್ತಿರವಾಗಿರೋದು ಅಷ್ಟೇ. ಬೇರೆ ಬೇರೆಯವ್ರ ಬಗ್ಗೆ ಮಾತಾಡೋದು, ಯೋಚನೆ ಮಾಡೋದು ಅದೆಲ್ಲ ಬಿಟ್ಟು ದೇವರ ಧ್ಯಾನ ಮಾಡೋದು, ಶಿವನ ಮಂತ್ರವನ್ನ ಜಪ ಮಾಡಿ. ಎಷ್ಟು ಸಾಧ್ಯನೋ ಓಂ ನಮಃ ಶಿವಾಯ ಮಂತ್ರನ ಅಷ್ಟು ಜಪ ಮಾಡಿ. ನಿಮ್ಗೆ ದೇವರ ಅನುಗ್ರಹ ಇತ್ತು ಅಂದ್ರೆ ಖಂಡಿತ ಎಂತ ಸಮಸ್ಯೆ ಬಂದ್ರೂ ನೀವು ಪಾರಾಗ್ತೀರಾ. ಇನ್ನು ಚತುರ್ಥ ಭಾವಾಧಿಪತಿ ದಶಮದಲ್ಲಿ ಇರ್ತಾನೆ. ಬಹಳ ವಿಶೇಷ ಏನಂದ್ರೆ, ಈ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದು ಸಾಲ್ವ್ ಆಗುತ್ತೆ ಈ ತಿಂಗಳಲ್ಲಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ 12ನೇ ಮನೆಯಲ್ಲಿರುವಂತಹ ಗುರುಗ್ರಹ 4ನೇ ಮನೆ ನೋಡ್ತಾ ಇದ್ದಾನೆ. ನಿಮ್ ಹತ್ರ ಏನಾದ್ರೂ ಹಣ ಇದೆ ಅಂದ್ರೆ ಅದು ಖಂಡಿತ ಖರ್ಚಾಗತ್ತೆ. ಅದಾಗಬಾರ್ದು ಅಂದ್ರೆ ಅದನ್ನ ಏನಾದ್ರೂ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡ್ಬಿಡ್ತೀನಿ ನಾನು, ಎಲ್ಲೋ ಒಂದ್ ಕಡೆ ಕೃಷಿ ಭೂಮಿ ತಗೊಂಡ್ಬಿಡ್ತೀನಿ, ಎಲ್ಲ ನಿವೇಶನ ತಗೊಂಡ್ಬಿಡ್ತೀನಿ ಅಂತ ಏನಾದ್ರೂ ನೀವು ಅನ್ಕೊಂಡಿದ್ರೆ ಖಂಡಿತ ಮೊದಲು ಆ ಕೆಲಸ ಮಾಡಿ. ಅಂದ್ರೆ ನಿಮ್ಮ ಹಣ ಸದುಪಯೋಗ ಆಗುತ್ತೆ. ಇಲ್ಲ ಅಂದ್ರೆ ದುರುಪಯೋಗ ಆಗ್ಬಿಡುತ್ತೆ. ಯಾರೋ ಬಂದ್ ಹೇಳ್ತಾರೆ ನೋಡಿ, ಅಷ್ಟಮ ಶನಿ ಪ್ರಭಾವ ನಡೆಯುವಾಗ ಇದೇನೇನೆ. ಯಾರೋ ಬಂದ್ ಹೇಳ್ತಾರೆ ನೋಡಪ್ಪ ಅಲ್ಲಿ ಇನ್ವೆಸ್ಟ್ ಮಾಡೋ ಡಬಲ್ ಆಗತ್ತೆ, ಇಲ್ಲಿ ಕೊಡು, ಇಲ್ಲಿ ಹಾಕು, ಈ ಕಂಪ್ನಿಗೆ ಹಾಕು, ಈ ತರ ಯಾವ್ದೋ ಪ್ರೈವೇಟ್ ಕಂಪ್ನಿಗೆ ಹಾಕ್ತಾರೆ, ಇಲ್ಲ ಚೀಟಿ ವ್ಯವಹಾರ ಮಾಡಿ, ಏನೋ ಒಂದು ಹೇಳಿ ತಲೆ ಕೆಡಿಸಿ ನಿಮ್ ಹಣ ಹೋಗ್ಬಿಡುತ್ತೆ. ಯಾವ್ದೋ ಬಿಸ್ನೆಸ್ ಮಾಡಕ್ ಶುರು ಮಾಡ್ತೀರಾ, ಎಲ್ಲ ಹಣ ಕಳ್ಕೊಳ್ಳುವಂಥದ್ದು. ಆ ತರ ಆಗೋ ಸಾಧ್ಯತೆ ಸಿಂಹ ರಾಶಿಯವರಿಗೆ ತುಂಬಾ ಇದೆ. ಆದಷ್ಟು ನಿಮ್ ಹತ್ರ ಏನೋ ಒಂದು ಹಣ ಇದೆ ಅಂದ್ರೆ ಅದನ್ನ ಆಸ್ತಿಗೆ ಇನ್ವೆಸ್ಟ್ ಮಾಡಿ. ಅದಕ್ಕೆ ಈ ತಿಂಗಳು ತುಂಬಾ ಒಳ್ಳೆ ಟೈಮ್. ಚತುರ್ಥಾಧಿಪತಿ ದಿಗ್ಬಲನಾಗಿದ್ದಾನೆ. ಒಳ್ಳೆ ಕಡೆ ನಿಮ್ಗೆ ನಿವೇಶನ ಆಗಿರ್ಬಹುದು, ಕೃಷಿ ಭೂಮಿ ಆಗಿರ್ಬಹುದು ಸಿಗುತ್ತೆ. ನೀವು ಮನೆ ತಗೊಳ್ಳೋದಕ್ ಹೋದಾಗ ನಿಮ್ಗೆ ಅನುಕೂಲ ಆಗಲ್ಲ, ನಾನ್ ಮೊದ್ಲೇ ಹೇಳ್ಬಿಡ್ತೀನಿ. ಯಾಕಂದ್ರೆ ಶುಕ್ರ ಕೇತು ಜೊತೆ ಇದ್ದಾನೆ, ವಿಘ್ನಗಳಾಗ್ತಾನೆ ಇರುತ್ತೆ. ಬಟ್ ನಿವೇಶನ ತಗೊಳ್ತೀನಿ ಅಂತ ಹೋದ್ರೆ ನಿಮ್ಗಾಗತ್ತೆ. ಕೃಷಿ ಭೂಮಿ ನಿವೇಶನ ತಗೋಬೇಕು ಅಂತ ಹೋದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಪಂಚಮಾಧಿಪತಿ ವ್ಯಯದಲ್ಲಿ ಇದ್ರೂ ಕೂಡ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ. 15ನೇ ತಾರೀಕುವರೆಗಂತೂ ತುಂಬಾ ಚೆನ್ನಾಗಿದೆ. ಅಷ್ಟರ ಮೇಲೆ ಸ್ವಲ್ಪ ಸೋಮಾರಿತನ ಜಾಸ್ತಿ ಆಗತ್ತೆ ಅಷ್ಟೇ. ಬಟ್ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುವಂಥದ್ದು ಆ ತರದ್ದು ಏನು ಇಲ್ಲ. ಹಾಗೆ 6ನೇ ಮನೆ ಸಪ್ತಮಾಧಿಪತಿ 2 ಅಧಿಪತಿ ಆಗಿರುವಂತಹ ಶನಿಗ್ರಹ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಉದ್ಯೋಗದ ವಿಷಯದಲ್ಲಿ ಈಗ ಆಗ್ಲೇ ಸ್ವಲ್ಪ ಸಮಸ್ಯೆಗಳಿದೆ. ಕೆಲವರಿಗೆ ಉದ್ಯೋಗ ಇಲ್ಲ, ಕೆಲವರಿಗೆ ಉದ್ಯೋಗ ಇದ್ರೂ ತುಂಬಾ ಕಿರಿಕಿರಿ ಇದೆ,
ಕೆಲವರಿಗೆ ಕೆಲಸದಲ್ಲಿ ತೊಂದರೆಗಳಾಗ್ತದೆ, ಒತ್ತಡಗಳಿದೆ, ಇದೆಲ್ಲ ಸಮಸ್ಯೆಗಳಿದೆ. ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ, ಯಾಕಂದ್ರೆ ಇದೆಲ್ಲ ಹಾಗೆ ಮುಂದುವರಿತಾ ಹೋಗುತ್ತೆ. ಈ ತಿಂಗಳಿನಲ್ಲಿ ಪ್ರತಿ ಶನಿವಾರ ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ಕೊಡಿ. ಪ್ರತಿ ಭಾನುವಾರ ಗೋಧಿ ಮತ್ತು ಕಡಲೆಬೇಳೆ ಇದೆರಡು ಧಾನ್ಯಗಳನ್ನ ಕೊಡಿ. ಪ್ರತಿದಿನ ತಪ್ಪದೆ ಶಿವನ ಮಂತ್ರವನ್ನ ಜಪ ಮಾಡಿ. ಹಾಗೆ ಆದಿತ್ಯ ಹೃದಯ ಮಂತ್ರ ಇದನ್ನ ನೀವು ಬಿಡ್ಲೇಬಾರದು. ಸಿಂಹ ರಾಶಿಯಲ್ಲಿ ಹುಟ್ಟಿರೋರು, ಸಿಂಹ ಲಗ್ನದಲ್ಲಿ ಹುಟ್ಟಿರೋರು ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳೇಬೇಕು. ಯಾಕಂದ್ರೆ ರಾಶಿ ನಿಮ್ಮ ಮನಸ್ಸು, ಲಗ್ನ ಅಂದ್ರೆ ನೀವೇ. ನೀವು ಚೆನ್ನಾಗಿರ್ಬೇಕು, ನಿಮ್ಮ ಮನಸ್ಸು ಚೆನ್ನಾಗಿರ್ಬೇಕು. ಕೆಲವ್ರನ್ನ ನೋಡಿ ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ಆದ್ರೆ ಮನಸ್ಸಿನಲ್ಲಿ ನೆಮ್ಮದಿನೇ ಇರೋದಿಲ್ಲ. ರಾಶಿ ಡಿಸೈಡ್ ಮಾಡುತ್ತೆ ಅದನ್ನ. ಹಾಗಾಗಿ ಸಿಂಹ ರಾಶಿ ಸಿಂಹ ಲಗ್ನದಲ್ಲಿ ಹುಟ್ಟಿರುವಂತವ್ರು ನೋಡಿ, ಕೆಲವ್ರಿಗೆ ಲಗ್ನ ಬೇರೆ ರಾಶಿ ಬೇರೆ ಆಗಿರುತ್ತೆ. ಅವರು ರಾಶಿ ಮೇಲೂ ಈ ಒಂದು ಗೋಚಾರವನ್ನ ರಾಶಿ ಮೇಲೆ ನೋಡ್ಬೇಕು. ಬಟ್ ಏನಂದ್ರೆ ಗೋಚಾರ ಫಲವನ್ನ ಲಗ್ನದ ಮೇಲೂ ನೋಡಿ, ರಾಶಿ ಮೇಲೂ ನೋಡಿ. ಯಾಕಂದ್ರೆ ರಾಶಿ ಅನ್ನೋದು ಮನಸ್ಸು, ಲಗ್ನ ಅನ್ನೋದು ನಾವೇ, ಪ್ರಾಕ್ಟಿಕಲಿ ನಾವು ಹೇಗಿದ್ದೀವಿ ಈಗ ಇದು. ಸೊ ರಾಶಿ ಮೇಲಿನ ಫಲ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ನಿಮ್ಮ ಮನಸ್ಸಿಗೆ ಏನೋ ಒಂದು ನೋಡಿ, ಯಾರಾದ್ರೂ ಬೈದಾಗ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ, ಆದ್ರೆ ಅದು ನಿಮ್ಮ ವ್ಯವಹಾರಕ್ಕೆ ಏನು ತೊಂದರೆ ಕೊಡಲ್ಲ ಅಲ್ವಾ. ಆದ್ರೆ ಮನಸ್ಥಿತಿನ ಹಾಳು ಮಾಡ್ಕೊಂಡ್ರೆ ಅವಾಗ ನಿಮ್ಮ ವ್ಯವಹಾರಕ್ಕೆ ತೊಂದರೆ ಆಗಬಹುದು, ಕೆಲಸಕ್ಕೆ ತೊಂದರೆ ಆಗ್ಬಹುದು. ಇದನ್ನ ಡಿಸೈಡ್ ಮಾಡೋದು ನಿಮ್ಮ ಲಗ್ನ. ಹಾಗಾಗಿ ವ್ಯಾವಹಾರಿಕವಾಗಿ ಲಗ್ನದ ಮೇಲೆ ನೋಡಿ, ಅದೇ ಮಾನಸಿಕವಾಗಿ ಮನಸ್ಸಿನ ನೆಮ್ಮದಿ ಮತ್ತು ಶಾಂತಿ ವಿಚಾರವಾಗಿ ರಾಶಿ ಮೇಲೆ ನೋಡಿ. ಪ್ರಸ್ತುತ ಸಿಂಹ ರಾಶಿಯವರಿಗೆ ಮನಸ್ಸಿನ ನೆಮ್ಮದಿ ಇಲ್ಲ. ಕುಟುಂಬದ ವಿಚಾರದಲ್ಲಿ ತುಂಬಾ ಚಿಂತೆ ಇದೆ, ಭವಿಷ್ಯದ ಬಗ್ಗೆ ಬಹಳ ಆತಂಕ ಇರುತ್ತೆ, ಹಣಕಾಸಿನ ವಿಷಯದಲ್ಲಿ ತುಂಬಾನೇ ಚಿಂತೆ ಇರುತ್ತೆ, ನಷ್ಟ ಕಷ್ಟ ಸಾಲದ ಬಾಧೆ ಇದೆಲ್ಲ ಒಂದಷ್ಟು ಜನಕ್ಕಿರುತ್ತೆ. ಬಟ್ ನಿಮ್ದು ಲಗ್ನ ಬೇರೆ ಆಗಿದ್ರೆ ಖಂಡಿತ ನಿಮ್ಗೆ ಇದರಿಂದ ಪಾರ ಆಗೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಪರಿಹಾರವನ್ನ ತಪ್ಪದೇ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.